ಬಿಗ್ ಬಾಸ್ ವಿನ್ನರ್ ನಮ್ಮ ಕಾರ್ತಿಕ್ ಮಹೇಶ್ ಅವರು ಇದೀಗ ಆಗಮಿಸ್ತಾ ಇದ್ದಾರೆ. ಸೊ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತನ ಕೊಡ್ತಾ ಇದ್ದೇವೆ. ಕಮಾನ್ ಮೈಸೂರು ಅಲ್ಲಿ ಜೋರ ಚಪ್ಪಾಳೆ. ಬಿಗ್ ಬಾಸ್ ವಿನ್ ಆದ್ಮೇಲೆ ನಮ್ಮ ಕನ್ನಡಿಗ ಪ್ರತಿಭೆ, ಅದರಲ್ಲೂ ನಮ್ಮ ಚಾಮರಾಜನಗರದ ಪ್ರತಿಭೆ, ಸಾಮಾಜಿಕ ಕಳಕಳಿ ಉಳ್ಳ ಸಿನಿಮಾ ಡೊಳ್ಳು ಮೂಲಕ ಸಿನಿರಂಗವನ್ನ ಪ್ರವೇಶ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲಿ ಖ್ಯಾತಿ ಪಡ್ಕೊಳ್ತಾರೆ. ಈಗ ಅವರ ಮುಂದೆ ಸಾಲು ಸಾಲು ಚಿತ್ರಗಳೇ ನಿಂತಿವೆ. ಮೈಸೂರಿಗೆ ಸ್ವಾಗತ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಂತ ನಮ್ಮ ಮೈಸೂರಿನ ಹೆಮ್ಮೆಯ ಪ್ರತಿಭೆ ಡೊಳ್ಳು ಅನ್ನೋ ಸಿನಿಮಾ ಮುಖಾಂತರ ಮೈಸೂರಿಗೆ ಹೆಸರನ್ನ ತಂದ್ಕೊಟ್ಟಂತ ಕಾರ್ತಿಕ್ ಮಹೇಶ್ಗೆ ಒಂದು ಬರ್ಲಿ ಜೋರದ ಕೂಗು. ನಮಸ್ಕಾರ ಮೈಸೂರು. ಅಲ್ಲ ಕರೆಕ್ಷನ್. ನಮಸ್ಕಾರ ನನ್ನ ಮೈಸೂರು. ಎಲ್ರಿಗೂ ನಮಸ್ಕಾರ. ಎಲ್ಲೋ ಹೇಗಿದ್ದೀರಾ? ಇದೇ ಮೈಸೂರಲ್ಲಿ ನಾನು ಓಡಾಡೋದು ನೋಡ್ತಾ ಇರ್ತೀರಾ ಯಾವಾಗಲೂ. ತಿಂಗಳಲ್ಲೇ ಯಾವಾಗಲೂ ಇಲ್ಲೇ ಇರ್ತೀನಿ ಫ್ರೀ ಆಗಿದ್ದಾಗೆಲ್ಲ. ನಾನು ಬೆಳೆದಿದ್ದು ಇದೇ ಮೈಸೂರಿನ ಶಾರದಾದೇವಿ ನಗರದಲ್ಲಿ. ಇಲ್ಲೇ ಓಡಾಡ್ತಾ ಇದ್ದೆ ನಾನು ಯಾವಾಗಲೂ. ಸೊ ನನ್ನ ಊರಿಗೆ ಈ ರೀತಿ ಒಂದು ಸಂಭ್ರಮದಲ್ಲಿ, ಅಂದರೆ ಯುವ ಸಂಭ್ರಮದಲ್ಲಿ ಗೆಸ್ಟ್ ಆಗಿ ಬರೋದು ತುಂಬ ಖುಷಿ ಆಗುತ್ತೆ. ನನಗೆ ಬಿಗ್ ಬಾಸ್ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಇನ್ನು ಮುಂದೆ ಕೂಡ ಸಿನಿಮಾಗಳು ಬರುತ್ತೆ. ಮುಂದಿನ ವರ್ಷ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಮೈಸೂರಿನ ಜನತೆ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ, ನಮ್ಮ ಮೈಸೂರಿನ ಹುಡುಗರು ಕೈ ಬಿಟ್ಟಿಲ್ಲ ಅಂತ ನಾನು ಆಗ್ಲಿಂದ ನೋಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡಿ